ಕಟ್ಟೆಮಾಡು ಗ್ರಾಮದ ಶ್ರೀ ಮೃತ್ಯುಂಜಯ ದೇವಾಲಯದ ಅರ್ಚಕರ ಮೇಲಿನ ಹಲ್ಲೆಯಿಂದ ತೀವ್ರವಾಗಿ ಖಂಡಿಸಿರುವ ಕೊಡಗು ಬ್ರಾಹ್ಮಣರ ಸಮಾಜ ಹಲ್ಲೆ ಆರೋಪಿಗಳ ಬಂಧನಕ್ಕೆ 2 ದಿನಗಳ ಗಡುವನ್ನು ನೀಡಿದೆ. ತಪ್ಪಿದಲ್ಲಿ ಜನವರಿ 31ರಂದು ಜಿಲ್ಲೆಯಾದ್ಯಂತ ದೇವಾಲಯಗಳಲ್ಲಿ ಬೆಳಗಿನ ಪೂಜೆಯನ್ನು ಪೂರೈಸಿ ಬಳಿಕ ಭಕ್ತರಿಗೆ ದೇವಾಲಯವನ್ನು ಬಂದ್ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಅವರನ್ನು ಭೇಟಿಯಾದ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಕೊಡಗು ಅಧ್ಯಕ್ಷರಾದ ರಾಮಚಂದ್ರ ಮೂಗೂರು, ಪ್ರಮುಖರಾದ ಶ್ರೀಧರ ನೆಲ್ಲಿತಾಯ, ಜಿಟಿ ರಾಘವೇಂದ್ರ, ಬಿಜಿ ಅನಂತಶಯನ, ಎಸ್ಎಸ್ ಸಂಪತ್ಕುಮಾರ್, ವಕೀಲ ಕೃಷ್ಣಮೂರ್ತಿ, ಪ್ರಭಾಕರ್ ನೆಲ್ಲಿತಾಯ, ಡಾಕ್ಟರ್ ರಾಜಾರಾಮ್, ರಾಜಶೇಖರ್, ನಿರ್ದೇಶಕ ಮಂಜುನಾಥ್, ಕೆಕೆ ವಿಶ್ವನಾಥ್ ಮತ್ತಿತರ ಪ್ರಮುಖರು ಒತ್ತಾಯ ಪತ್ರವನ್ನು ಸಲ್ಲಿಸಿದರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಲ್ರೆಡಿ ಬರ್ತೀರಂದ್ರೆ ನಾನು ಹೆಂಗೆ ಆಗ್ತಾ ಇದೆ ಅಂದ್ರೆ ಹೇಳ್ತೀನಿ. ಎಲ್ಲರ ಮುಂಚೆ ಬರ್ತೀರಂದ್ರೆ ದಯವಿಟ್ಟು ಅದಕ್ಕೆ ಒಳಗಾಗಬೇಡಿ, ನಮಗೆ ನ್ಯಾಯ ಕೊಡಿ. ಪಾಪದ ಜನ ಸರ್ ಇಲ್ಲ ಮುಕ್ತಾಯ ಅಂದ್ರೆ ನಾವು ಎಫ್ಐಆರ್ ಮಾಡಿರಲಿಲ್ಲ, ನಾವು ಯಾವುದು ತಲೆಕೆಡಿಸ್ಕೊಳ್ಳಲ್ಲ. ಬಂದೊಳಗೆ ಅವನನ್ನ ಬಂಧಿಸಬೇಕು. ಆತ ಹೋಗಿ ಎಲ್ಲೋ ಇತ್ತಕೊಳ್ಳೋದು, ಆಂಟಿಸಿಪೇಟರ್ ಬೈಲ್ ಎಲ್ಲ ಇರೋದೆ. ಆದ್ರೆ ತಮ್ಮ ಇಲಾಖೆ, ಯಾಕಂದ್ರೆ ಇವತ್ತು ತಂತ್ರಜ್ಞಾನ ಯುಗದಲ್ಲೇ ತಮಗೇನು ದೊಡ್ಡದಲ್ಲ, ಆತನ 24 ಗಂಟೆ ಹೋಗಿದ್ದಾರೆ. ಇಲ್ಲಿ ವಿಚಾರ ಇಷ್ಟೇ, ನಮ್ಮ ಆಗ್ರಹ ಮತ್ತು ಇವತ್ತು ಸಭೆಯಲ್ಲಿ ತಗೊಂಡ ನಿರ್ಣಯ ಇಷ್ಟೇ ಸರ್. ಆ ಮಂಡೇಟದ ಅನಿಲ್ ರಾಮಚಂದ್ರ ಮೂಗೂರು, ನಾನು ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಕೊಡಗು ಜಿಲ್ಲೆಯ ಅಧ್ಯಕ್ಷನಾಗಿದ್ದೇನೆ. ಇಂದಿನ ಸಭೆ ನಾವು ಈಗಿನ ಮೀಟಿಂಗ್ ನಮ್ಮ ವಿದ್ಯಾಭಿವೃದ್ಧಿ ನಿಧಿಯಲ್ಲಿ ನಡೆಯಿತು. ನಿನ್ನೆ ನಡೆದ ಒಂದು ನಮ್ಮ ಬ್ರಾಹ್ಮಣ ಅರ್ಚಕರ ಮೇಲೆ ಹಲ್ಲೆ, ಅದು ತೀರಾ ಖಂಡನೀಯ. ಅದರ ವಿಚಾರವಾಗಿ ನಾವು ಈ ದಿವಸ ಅರ್ಚಕರು ಹಾಗೂ ಬ್ರಾಹ್ಮಣರ ಸಮುದಾಯ ಪರವಾಗಿ ನಾವು ಈ ದೂರನ್ನು ನಮ್ಮ SP ಅವರಿಗೆ ಒತ್ತಾಯ ಪತ್ರ ಉಂಗುರ ಸಿಕ್ಕಿದೆ ಅಂತ, ಉಂಗುರ ಸಿಕ್ಕಿದೆ, ಚೈನ್ ಅವ್ರು ಏನ್ ಕೊಡ್ತಾರೆ ಫರ್ದರ್ ಸ್ಟೇಟ್ಮೆಂಟ್. ಮತ್ತೆ ನಮ್ಮ ಇಡೀ ಕೊಡಗಿನ ದೇವಸ್ಥಾನದ ಅರ್ಚಕರು ಯಾರಿದ್ದಾರೆ ಸರ್, ಅವರಿಗೆ ನಿಜವಾಗ್ಲೂ ರಕ್ಷಣೆ ಬೇಕು ಸರ್. ಯಾಕೆಂತ ಹೇಳಿದ್ರೆ ಇದೇ ಮರುಕಳಿಸಿದ್ರೆ ನಾವು ಅರ್ಚಕ ವೃತ್ತಿಯನ್ನು ಬಿಟ್ಟು ಬೇರೆ ಬದುಕಲಿಕ್ಕೆ ದಾರಿಗಳು ಇಲ್ಲ. ಎಲ್ಲ ಅರ್ಚಕ ವೃತ್ತಿಯವರು ಅಷ್ಟೇ ಮಾಡ್ತಾ ಇರೋದು. ಅವ್ರ ಮಕ್ಕಳನ್ನ, ಅವರ ಸಂಸಾರವನ್ನು ಸಾಕಲಿಕ್ಕೆ ಅರ್ಚಕ ವೃತ್ತಿ ಒಂದೇ ಇರೋದು. ಅದನ್ನು ಇವರು ಕಸಿದುಕೊಳ್ಳಿಕ್ಕೆ ಮಾಡಿದರೆ